ಕಿತ್ತಾಕ್ಬಿಟ್ರೆ ಅವ್ರಿಗೆ ಯಾರು ಕೆಲಸ ಕೊಡ್ತಾರೆ? ಸೊ ಒಂದು 15,000-20,000 ಕಸ ಗುಡಿಸುವ ಕಾರ್ಮಿಕರನ್ನ ಅವರ 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 ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕಿ ಅವ್ರ ಕೆಲಸನ ಕಿತ್ಕೊಂಡು ಅದರಲ್ಲಿ ಕಸ ಗುಡಿಸೋ ಮಿಷಿನ್ ತತ್ತೀವಿ ಅಂತೇಳಿ ಆ ಮಿಷಿನ್ಗಳಲ್ಲಿ ಸ್ಕ್ಯಾಂಡಲ್ ಮಾಡಿಕೊಂಡು ಅಲ್ರಿ 100 ಕೋಟಿ ರೂಪಾಯಿ ಕೊಟ್ಟರೆ ಸ್ವಂತ ಲಾರಿನೇ ಆಗುತ್ತೆ. ಯಾರೇ ಒಂದು ಸಣ್ಣ ಮಗುಗೆ ಹೇಳಿದ್ರು ಕೂಡ 100 ಕೋಟಿ ರೂಪಾಯಿ ಕೊಟ್ಟರೆ ಸ್ವಂತ ಆಗುತ್ತಪ್ಪ, 618 ಕೋಟಿ ಬಾಡಿಗೆ ತರೋಣ ಅಂತ ಒಂದು ಸಣ್ಣ ಮಗು ಸಹ 100 ಕೋಟಿ ರೂಪಾಯಿ ಕೊಟ್ಟು ಸ್ವಂತ ತಗೋಣ ಅಂತ ಹೇಳ್ತಿದೆ. ಅಂಥ ಸ್ಕೀಮಲ್ಲಿ ಈ ನನಗೆ ಅನಿಸುತ್ತೆ ಡಿ ಕೆ ಶಿವಕುಮಾರನ್ನ ಬೆಂಗಳೂರು ಇನ್ಚಾರ್ಜ್ ಕೊಟ್ಟಿರೋದೆ ಇಂಥ ಗನಾಂಧಾರಿ ಕೆಲಸಗಳನ್ನ ಮಾಡೋಕ್ಕೆ ಅನ್ನೋದೇ ಸಮರ್ಥನೆ ಮಾಡ್ಕೊಂತಾನೆ. ನನಗೆ ಅದೂ ಒಂದೇನಂತಂದರೆ ಏನು ತಪ್ಪೇನಿದೆ ಅಂತಂತ, ನಿನ್ನ ತಪ್ಪೇನಿದೆ, ನಿನ್ನ ದುಡ್ಡನೇ ಬರಲ್ಲ, 1,400 ಕೋಟಿ ನೀನು ಡಿಕ್ಲೇರ್ ಮಾಡಿರೋ ದುಡ್ಡಲ್ಲಿ ತಗೊಂಬರ ನಿನ್ಗೆ ನೋವು ಗೊತ್ತಾಗುತ್ತೆ. ಜನರು ಕಟ್ಟಿರೋ ತೆರಿಗೆನಲ್ಲಿ ನೀನು ಡಿಸಿಷನ್ ಮಾಡಕ್ಕೆ ಕೂತ್ಕೊಂಡು ನೀನು ತರ್ತೀವಿ ಅಂತಂದರೆ, ಈಗ 100 ಕೋಟಿ ರೂಪಾಯಿಗೆ ಸ್ವಂತ ಲಾರಿ ಆಗುತ್ತೆ ಅಂತಂದರೆ 618 ಕೋಟಿ ರೂಪಾಯಿಗೆ ನೀವು ಬಾಡಿಗೆಗೆ ತಗೊಂಬತ್ತೀವಿ ಅಂತಂದರೆ ಇಟ್ಸ್ ನಥಿಂಗ್ ಬಟ್ ಎ ವೆರಿ ಬಿಗ್ ಸ್ಕ್ಯಾಮ್. 500 ಕೋಟಿ ಸ್ಕ್ಯಾಮು ಸರ್ ಇದು. ಇದಕ್ಕೆ ನೇರ ಜವಾಬ್ದಾರಿ ಡಿ ಕೆ ಶಿವಕುಮಾರ ಮತ್ತು ಬೆಂಗಳೂರಿನ ಗ್ರೇಟರ್ ಬೆಂಗಳೂರಿನ ಸೋಕಾಳ IAS ತುಂಬ ಸ್ಮಾರ್ಟ್ ಅಂತ ಏನು ಹೇಳ್ಕೊಂಡು ಬಂದು ಕೂತಿದ್ದಾರಲ್ಲ ಇವರಿಬ್ಬರು ಕಾರಣ, ಜೊತೆಯಲ್ಲಿ ಫೈನಾನ್ಸ್ ಸೆಕ್ರೆಟರಿ ಕಾರಣ. ಇವರು ಮೂರು ಜನರ ವಿರುದ್ಧ ನೆನೆ ಕರ್ನಾಟಕ ಲೋಕಾಯುಕ್ತದಲ್ಲಿ ಕಂಪ್ಲೇಂಟ್ ಆಗಿದೆ. ಬೇಸ್ಡ್ ಆನ್ ದ ಪೇಪರಲ್ಲಿ ಏನು ಬಂತು ಪಬ್ಲಿಕೇಶನ್ಸು ಅದನ್ನು ಫೈಲ್ ಮಾಡಿದ್ದೀವಿ. ಡೆಫಿನೆಟ್ಲಿ ನಾವು ಯಾವುದೇ ಕಾರಣಕ್ಕೂ ಕಸ ಗುಡಿಸುವ ಪೌರ ಕಾರ್ಮಿಕರ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕಿ ಮಿಷಿನ್ಗಳನ್ನು ಬಳಸಿ ಪೊಲ್ಯೂಷನ್ ಜಾಸ್ತಿ ಮಾಡೋಕ್ಕೆ ನಾವು ಬಿಡೋದಿಲ್ಲ. ಒಂದು. ಎರಡನೇದಾಗಿ ನೀವು ಗಾಡಿಗಳು ತರಂಗಿದ್ರು ಕೂಡ ಮೇಂಟೆನೆನ್ಸ್ ಯಾಕೆ ಮಾಡ್ತಾರೆ? ಅದನ್ನು ನಾಳೆ ದಿವಸ ಹಳೇದಾಯ್ತಪ್ಪ ಅಂತೇಳಿ ನಾವು 7 ತಿಂಗಳು ನಡೀತವೆ, ಆಮೇಲೆ ತೊಗೊಂಡೋಗಿ ಮೂಳೆ ಬಿಸಾಕ್ತೀರಾ. ಸೊ ಅದರ 600 ಕೋಟಿ ರೂಪಾಯಿ ವೆಚ್ಚ ಯಾರಿಗಾಗುತ್ತೆ? ಹೂ ಈಸ್ ಗೋನ್ ಟು ಟೇಕ್ ಕೇರ್ ಆಫ್ ಎವ್ರಿಥಿಂಗು. ಆಮೇಲೆ ನಿಜವಾಗಲೂ ಈ ಮಿಷಿನ್ಗಳು ಬಳಸೋದ್ರಿಂದ ಉಪಯೋಗ ಆಗುತ್ತಾ, ದುರುಪಯೋಗ ಆಗುತ್ತಾ, ಕಾಸ್ಟ್ ಜಾಸ್ತಿ ಆಗುತ್ತಾ? ಈಗ 618 ಕೋಟಿ ರೂಪಾಯಿನ ಖರ್ಚು ಮಾಡಿದ್ರೆ 10 ವರ್ಷ ಕಸ ಗುಡಿಸ್ಬೋದು ಸರ್. 10 ವರ್ಷ 20 ವರ್ಷ ಕಸ ಗುಡಿಸಿದ್ರು ಕೂಡ ಆ ಸಂಬಳ ಕೂಡ ಖರ್ಚಾಗಲ್ಲ. 618 ರೂಪಾಯಿನ ನೀವು ಸಂಬಳದ ರೂಪದಲ್ಲಿ ಜನರು ಕೊಟ್ಟರೆ 20 ವರ್ಷ ಕಸ ಗುಡಿಸ್ಬೋದು. 20 ವರ್ಷ ಕಸ ಗುಡಿಸೋದನ್ನ 1 ವರ್ಷಕ್ಕೆ ಇವರು ಲಾರಿಗಳ ಬಾಡಿಗೆ ಖರ್ಚು ಮಾಡ್ತಾರೆ ಅಂತಂದರೆ ಅದೇನು ಹೇಳ್ತಾರಲ್ಲ ಸರ್, ಹುಚ್ಚರ ಮದುವೆಯಲ್ಲಿ ಉಂಡೋನೇ ಜಾಣ. ಈಗ BJP ಮೇಲೆ ಓಟ್ ಚೋರಿ ಅನ್ಕೊಂಡು ನಮ್ಮನ್ನು ದಿಕ್ಕು ತಪ್ಪಿಸಿ ಇವರು ಕೂಡ ಮಾಡ್ತಾ ಇರೋದು ನಮ್ಮ ನಂಬಿಕೆಯ ಚೋರಿ, ನಮ್ಮ ಟ್ಯಾಕ್ಸಿನ ಚೋರಿ ಅಲ್ಲ ಸರ್. ಇವರು ಮಾತೆತ್ತಿದ್ರೆ BJPನ ಏನೋ ಓಟ್ ಚೋರಿ ಅಂತಾರೆ. ಆ ಬೆಂಗಳೂರಲ್ಲಿ ಹೋಗಿ ನೋಡಿ, ಸುಮಾರು 10 ಲಕ್ಷ ಗುಂಡಿಗಳಿವೆ. ಅಲ್ಲ ರೀ, ಟಾರ್ ರೋಡೇ ಕಾಣಿಸಲ್ಲ ನಿಮಗೆ, ಬರೀ ಗುಂಡೆ ಕಾಣಿಸ್ತೇವೆ. ಹಂಗಾರೆ ಗುಂಡಿ ಕಾಣಿಸಂಗಿದ್ರೆ ನೀವು ಟಾರ್ ಚೋರಿತಾನೆ ಮಾಡಿರೋದು, ನೀವು ಅದನ್ನು ಒಪ್ಕೊಬೇಕು ಕಾಂಗ್ರೆಸ್ ಅವರು.